ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿ ಸುರಭಿ ವೆಂಕಟೇಶ್. ಸೊ ಬೆಳಗ್ಗೆನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಚಳಿ ಇದೆ. ಸೊ ಹಾಗಾಗಿ ಪೊಂಗಲ್ ಮಾಡೋಣ ಅಂತ ಅಂದ್ಕೊಂಡೆ. ಅವಲಕ್ಕಿ ಅಥವಾ ಅಕ್ಕಿ ಹಾಕೋ ಬದಲು ನವಣೆ ಹಾಕಿ ಪೊಂಗಲ್ ಮಾಡಿದ್ದೀನಿ. ಸಿಂಪಲ್ಲಾಗಿ ನಿಮ್ಗಳಿಗೂ ರೆಸಿಪಿ ಹೇಳಿರ್ತೀನಿ, ನಿಮ್ಗಳಿಗೂ ಸಿಂಪಲ್ಲಾಗಿ ರೆಸಿಪಿನ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಸೊ ಸದ್ಯಕ್ಕೆ ಕುಕ್ಕರ್ನಲ್ಲಿ ಹೆಸರು ಬೇಳೆ ಹಾಗೆ ಮಸೂರ್ ದಾಲ್ ಅಂತಲ್ಲ, ಆರೆಂಜ್ ಕಲರ್ ಬೇಳೆ ಇರ್ತಲ್ಲ, ಅದನ್ನು ಒಂದು ಸ್ವಲ್ಪ ಹಾಕ್ಕೊಂಡು ನವಣೆನೂ ಹಾಕ್ಬಿಟ್ಟಿದ್ದೀನಿ. ಇಷ್ಟರ ಜೊತೆ ನೀರು ಹಾಕಿ ನಿಮಗೆ ತರಕಾರಿ ಯಾವ್ದ್ಯಾವುದು ಮನೆಯಲ್ಲಿ ಇರುತ್ತೋ ಅಷ್ಟನ್ನು ಹಾಕ್ಬೋದು. ಬಟ್ ನಾನು ಇವತ್ತು ಹಾಕ್ಕೊಂಡಿರೋದು ಕ್ಯಾರೆಟ್ ಹಾಕಿದ್ದೀನಿ, ಕಡಲೆಕಾಯಿ ಬೀಜ ಹಾಗೆ ಕ್ಯಾಪ್ಸಿಕಮ್ ಹಾಕಿದ್ದೀನಿ, ಸ್ವಲ್ಪ ಹುರುಳಿಕಾಯಿ ಇಷ್ಟೇ ಹಾಕ್ಕೊಂಡಿರೋದು. ನೀವು ಬೇರೆ ಏನಾರು ಕಾಳುಗಳೆಲ್ಲ ಆ್ಯಡ್ ಮಾಡ್ಕೋತೀರಾ ಅಂದರೆ ಅದನ್ನು ಕೂಡ ಹಾಕ್ಕೋಬೋದು. ಎಲ್ಲನೂ ಹಾಕಿ ಸ್ವಲ್ಪ ನೀರು ಜಾಸ್ತಿ ಹಾಕಿ ಬೇಯಿಸಿದ್ದೀನಿ. ಏಕೆಂದರೆ ನವಣೆಗೆ ಲೈಕ್ 1 ಕಪ್ ನವಣೆ ತೊಗೊಂಡ್ರೆ ನಿಮ್ಗೆ ಅಟ್ಲೀಸ್ಟ್ 2 ಕಪ್ ಅಷ್ಟು ನೀರು ಬೇಕಾಗುತ್ತೆ. ಯಾಕಂದರೆ ಅದಕ್ಕೆ ನೀರು ಜಾಸ್ತಿ ಹಿಡಿಯುತ್ತೆ. ಸೊ ಸದ್ಯಕ್ಕೆ ಕುಕ್ಕರ್ ಇಟ್ಟಿದ್ದೀನಿ, ಕೂಗಿದೆ, ಒಂದು 2 ನಿಮಿಷ ಬಿಟ್ಟರೆ ಕೂಲ್ ಆಗುತ್ತೆ. ಸೊ ಅಷ್ಟೊತ್ತಿಗೆ ನನಗೆ ಲಾಸ್ಟ್ ವಿಡಿಯೋನಲ್ಲಿ ನಿಮ್ಗಳಿಗೆ ಕರಿ ಎಳ್ದು ಎಣ್ಣೆ ತೆಕ್ಕೊಂಡಿದ್ವಿ ಅಂತ ತೋರಿಸಿದೆ. ತುಂಬ ಜನ ಕೇಳಿದ್ರೆ ಅದು ಹಿಂಗೆ ಕಪ್ಪುಗೆ ಬರುತ್ತಾ, ಯಾವ ಥರ ಬರುತ್ತೆ ಅನ್ನೋದನ್ನ ತೋರಿಸಿ ಅಂತ. ಸೊ ಇಟ್ಟಿದ್ದೆ, ಇಲ್ಲೇ ಇಟ್ಟಿದ್ದೆ. ಅಂದರೆ ಅದು ಫಿಲ್ಟರ್ ಆಗಬೇಕು. ಫಿಲ್ಟರ್ ಅಂದರೆ ನಾವೇನು ಬೇರೆ ಪ್ರಾಸೆಸ್ ಎಲ್ಲ ಇಲ್ಲ. ಒಂದು ಎಣ್ಣೆ ತೆಗೆದಿದ್ದಾದ್ಮೇಲೆ ಒಂದು 2 ದಿನ ಇಟ್ಟುಬಿಟ್ರೆ ಮೇಲ್ಗಡೆ ಅಂದರೆ ರೆಸಿಡ್ಯೂ ಇರುತ್ತಲ್ಲ ಅದೆಲ್ಲ ಕೆಳಗಡೆ ಕೂತ್ಕೊಳ್ಳುತ್ತೆ. ಮೇಲ್ಗಡೆ ತಿಳಿ ಎಣ್ಣೆ ಮಾತ್ರ ಬಗ್ಗಿಸ್ಕೋಬೋದು. ಆ್ಯಕ್ಚುಲಿ ನಿಮಗೆ ನೋಡೋಕ್ಕೆ ಎಣ್ಣೆ ಕಪ್ಪುಗೆ ಇದೆ, ಬಟ್ ಒಂದು ಸ್ಪೂನಲ್ಲಿ ತೆಗೆದು ತೋರಿಸ್ತೀನಿ ರೀ. ಸ್ಪೂನಲ್ಲಿ ಎತ್ತಿ ತೋರಿಸ್ತೀನಿ. ಅಂದರೆ ಇದು ಬೇರೆದಕ್ಕೆ ಉಪಯೋಗಿಸೋಂಥ ಸ್ಪೂನ್ ಅಲ್ಲ, ಅಂದರೆ ಎಳ್ಳೆಣ್ಣೆಗೆ ಸೆಪ್ರೇಟ್ ಇಟ್ಟಿರ್ತೀನಲ್ಲ ಸೌಟ್ ಥರ, ಅದು ಇದು. ಸೊ ನೀವು ಅಬ್ಸರ್ವ್ ಮಾಡಿದ್ರೆ ನೋಡಿ, ಕ್ಲಿಯರ್ ಆಗಿ ಎಣ್ಣೆ ಇದೆ. ಕೆಳಗಡೆ ರೆಸಿಡ್ಯೂ ಕಪ್ಪಿರೋದ್ರಿಂದ ನಿಮಗೆ ಕಪ್ಪಗೆ ಕಾಣಿಸ್ತಿದೆ, ಬಟ್ ಎಣ್ಣೆ ತುಂಬ ಚೆನ್ನಾಗಿ ಬಂದಿದೆ. ಇದು ಹಚ್ಚಿಟ್ಟಾಗ ಮನೆ ಎಲ್ಲ ಸಕ್ಕತ್ತಾಗಿ ಎಳ್ಳು ವಾಸನೆ ಬರುತ್ತೆ. ಏಕೆಂದರೆ ಇದು ಪ್ಯೂರ್ ಎಣ್ಣೆ ಆಗಿರೋದ್ರಿಂದ. ಆಮೇಲೆ ಅಂಗಡಿಗಳಲ್ಲಿ ನಾವು ತಗೊಳ್ಳೋದು ಬೇರೆ ಎಣ್ಣೆಗಳು ಸ್ವಲ್ಪ ಮಿಕ್ಸ್ ಆಗುತ್ತೆ. ಸೊ ಹಾಗಾಗಿ ನಿಮಗೆ ಸ್ವಲ್ಪ ಕಮ್ಮಿಗೆ ಸಿಗ್ಬೋದು. ಪ್ಯೂರ್ ಎಳ್ಳೆಣ್ಣೆ ಅಂತ ಹೋದರೆ ನಾನು ಕೇಳಿದ ಪ್ರಕಾರ 550 ರೂಪಾಯಿ ಇದೆ 1 ಲೀಟರ್ಗೆ. ಸೊ ಅಷ್ಟೇ ಬರುತ್ತೆ ಅಪ್ರಾಕ್ಸಿಮೇಟ್ಲಿಗೆ ನಾವು ಮನೇಲಿ ತೆಕ್ಕೊಂಡಾಗ. ಬಟ್ ಎಣ್ಣೆ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ. ಪ್ಯೂರ್ ಎಳ್ಳೆಣ್ಣೆ ದೀಪ ಹಚ್ಚಬೇಕು ಅಂದರೆ ನೀವು ಈ ಥರ ತೆಕ್ಕೋಬೋದು. ಹೋಪ್ ನಿಮ್ಗಳಿಗೆ ಏನು ಡೌಟ್ ಇತ್ತು ಅಷ್ಟು ಕ್ಲಿಯರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದು ತೆಗೆದಿರೋದು ನಾರ್ಮಲಾಗಿ ಮೆಷಿನ್ ತೋರಿಸಿದ್ನಲ್ಲ ನಮ್ಮಲ್ಲಿ ಇತ್ತು ಅಂತ, ಅದೇ ಕಡಲೆಕಾಯಿ ಎಣ್ಣೆಲ್ಲ ತೆಕ್ಕೋತೀವಲ್ಲ ಅದೇ ಮೆಷಿನಲ್ಲೇ ಈ ಎಣ್ಣೆನ ತೆಕ್ಕೊಂಡಿರೋದು. ಸೊ ಕುಕ್ಕರ್ ಕೂಲಾಗಿ ತೆಗೆದಿದ್ದೀನಿ, ಚೆನ್ನಾಗಿ ಬೆಂದಿದೆ ನೋಡಿ. ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ. ಆ್ಯಂಡ್ ಕಲರ್ ಯಾಕೆ ಈ ಥರ ಇದೆ ಅಂದರೆ ಅರ್ಶಿನ ಹಾಕೋದು ಮರ್ತುಬಿಟ್ಟಿದ್ದೆ. ಸೊ ಈಗ ಹಾಕ್ತೀನಿ. ಆಮೇಲೆ ತುಂಬ ಗಟ್ಟಿ ಇದೆ, ಇಷ್ಟೊಂದು ಗಟ್ಟಿ ಏನು ಬೇಕಾದ್ರೆ ಸ್ವಲ್ಪ ನೀರು ಹಾಕೋತಾ ಇದ್ದೇನೆ. ಇನ್ನು ಗ್ಯಾಸ್ ಹಚ್ಚಿಲ್ಲ ನಾನು. ನೀರು ಹಾಕಿ ಫಸ್ಟು ಮಿಕ್ಸ್ ಮಾಡಿಕೊಂಡು ಕುಕ್ಕರಲ್ಲಿ ಎಲ್ಲ ಇಟ್ಕೋಬೇಕಾದ್ರೆ ಸ್ವಲ್ಪ ಮೆಣಸು ಹಾಕ್ಬಿಟ್ಟಿದ್ದೀನಿ, ಚಳಿ ಇರೋದ್ರಿಂದ ಅಂತ. ಈಗ ಸ್ವಲ್ಪ ಅರಿಶಿನ ಹಾಕ್ಕೊಂಡೆ. ಸೊ ಈ ಹದ ಕರೆಕ್ಟಾಗಿದೆ, ಕಿಚಡಿ ಹದ. ಈಗ ಫಸ್ಟ್ ಉಪ್ಪು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕ್ಬಿಡಿ, ಯಾಕೆಂದರೆ ಅದಕ್ಕೆ ಎಕ್ಸಾಕ್ಟಾಗಿ ಹೇಳೋಕ್ಕೋಗಲ್ಲ ಉಪ್ಪಿಂದು. ಕಿಚಡಿ ಥರ ಮಾಡಿರೋದ್ರಿಂದ ಆ್ಯಕ್ಚುಲಿ ಒಗ್ಗರಣೆಗೆ ಬರೀ ನಾರ್ಮಲಾಗಿ ಸಾಸಿವೆ, ಜೀರಿಗೆ, ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಮತ್ತು ಶುಂಠಿ ಹಾಕಿದ್ದೀನಿ ಅಷ್ಟೇ. ಇಲ್ಲ ನೀವು ಬಿಸಿಬೇಳೆ ಬಾತ್ ಥರ ಮಾಡ್ಕೋತೀರಾ ಅಂತ ಇದ್ರೆ ಮೆಣಸಿನ್ಕಾಯಿ ಒಗ್ಗರಣೆ ಹಾಕೋಕ್ಕೆ ಹೋಗ್ಬೇಡಿ. ಯಾವ್ದಾರ ಒಂದು ಬಿಸಿಬೇಳೆ ಬಾತ್ ಪೌಡರ್ ಅಥವಾ ಮಸಾಲಾ ಪೌಡರ್ ಯಾವ್ದಾರ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಕೊನೆಯಲ್ಲಿ ನಾರ್ಮಲ್ ಒಗ್ಗರಣೆ ಹಾಕೊಂಡ್ರೆ ರೆಡಿ ಆಗುತ್ತೆ. ಬಟ್ ಮೆಣಸಿನ್ಕಾಯಿ ಹಾಕೋಷ್ಟೇನು ನೆಸೆಸಿಟಿ ಇರಲ್ಲ. ಅಂದರೆ ಪುಡಿ ಎಲ್ಲ ಏನು ಹಾಕಿ ಮಾಡೋಕ್ಕೆ ಹೋಗಲ್ಲ. ಕಿಚಡಿ ಈ ಥರದ್ದು ತುಂಬ ಚೆನ್ನಾಗುತ್ತೆ. ಆಮೇಲೆ ಫಿಲ್ಲಿಂಗ್ ಆಗಿ ಇರುತ್ತೆ. ರೀಸೆಂಟಾಗಿ ಈ ಡ್ರೆಸ್ನ ಆ್ಯಕ್ಚುಲಿ ತೋರಿಸಿದೆ ನಿಮಗೆ. ಹಬ್ಬಕ್ಕೆ ಆರ್ತಾ ಸ್ಟುಡಿಯೋಸ್ನಲ್ಲಿ ಡ್ರೆಸ್ನ ತರಿಸಿದಾಗ ಸ್ವಲ್ಪ ಗ್ರ್ಯಾಂಡ್ ಡ್ರೆಸ್ನ ನಾನು ಅದು ಇಟ್ಕೊಂಡಿದ್ದೀನಿ ಅಂತ ನಿಮ್ಗಳಿಗೆ ಹೇಳಿದೆ. ಬಟ್ ಹಬ್ಬದ ದಿನ ಹಾಕೊಂಡು ತೋರಿಸ್ತೀನಿ ಅಂತ ಹೇಳಿದೆ. ಸೀರೆ ಉಟ್ಕೊಂಡಿದ್ರಿಂದ ನಿಮಗೆ ತೋರ್ಸೋಕ್ಕೆ ಆಗಿರಲಿಲ್ಲ. ಇವತ್ತು ಆ್ಯಕ್ಚುಲಿ ಒಂದು ಚಿಕ್ಕದಾಗಿ ಒಂದು ಬರ್ಡೇ ಪಾರ್ಟಿಗೆ ಹೋಗ್ತಿದೆ. ಸೊ ಸೀರೆ ಬದಲು ಡ್ರೆಸ್ ಹಾಕ್ಕೊಂಡು ಹೋಗೋಣ ಅಂತ ಈ ಡ್ರೆಸ್ನ ಹಾಕ್ಕೊಂಡಿದ್ದೀನಿ. ಬೇಬಿ ಪಿಂಕ್ ಕಲರ್ನಲ್ಲಿ ಇರೋಂಥ ಡ್ರೆಸ್ ಇದು. ಸೊ ಇದು ಫಸ್ಟ್ ಆಫ್ ಆಲ್ ರಾ ಸಿಲ್ಕ್ ಮೇಲೆ ವರ್ಕ್ ಇದೆ. ಇಲ್ಲಿ ಮುಂದೆ ಅಬ್ಸರ್ವ್ ಮಾಡಿದ್ರೆ ಎಂಬ್ರಾಯ್ಡ್ರಿ ವರ್ಕ್, ಅಂದರೆ ಆರಿ ವರ್ಕ್ ಥರ ವರ್ಕ್ ಮಾಡಿದ್ದಾರೆ. ಮಧ್ಯ ಬುಟ್ಟಾಗಲು ಕೊಟ್ಟಿದ್ದಾರೆ. ಒಂದು ಸ್ಟ್ರೇಟ್ ಕಟ್ ಪ್ಯಾಂಟ್, ಅಂದರೆ ಸ್ಟ್ರೇಟ್ ಕುರ್ತಾಗೆ ಸ್ಟ್ರೇಟ್ ಕಟ್ ಪ್ಯಾಂಟ್ ಕೊಡಿದ್ದಾರೆ. ಪ್ಯಾಂಟು ಕೆಳಗಡೆ ಒಂದು ಎಂಬ್ರಾಯ್ಡ್ರಿ ಥರ ಮಾಡಿದ್ದಾರೆ.
3/4 ಸ್ಲೀವ್ಸ್. ಆ್ಯಂಡ್ ಅದರದ್ದು ದುಪ್ಪಟ್ಟ ಸ್ವಲ್ಪ ಗ್ರ್ಯಾಂಡಾಗಿ ಹೈಲೈಟ್ ಆಗುತ್ತೆ, ಯಾಕೆಂದರೆ ಇದು ಆರ್ಗ್ಯಾನ್ಸಾ ದುಪ್ಪಟ್ಟ. ಆ ಕಡೆ ಈ ಕಡೆ ಬಂದು ಈ ಥರ ಜರಿ ಕೊಟ್ಟಿದ್ದಾರೆ, ಗ್ರ್ಯಾಂಡ್ ಲುಕ್ ಬರುತ್ತೆ ಅಂತ. ಸೊ ಈ ಥರ ಇದೆ ಆ್ಯಕ್ಚುಲಿ. ಸೊ ಓವರಾಲ್ ನಿಮಗೆ ಪರ್ಫೆಕ್ಟಾಗಿ ಈ ಥರ ಬರುತ್ತೆ. ಅಂದರೆ ಸಿಂಗಲ್ ಸೈಡ್ ನೀವು ದುಪ್ಪಟ್ಟ ಹಾಕೊಂಡ್ರೆ ಸಖತ್ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಆ್ಯಂಡ್ ನಾನೇನು ತುಂಬ ಮೇಕಪ್ ಏನು ಮಾಡ್ಕೊಳ್ಳಲ್ಲ, ಸಿಂಪಲಾಗಿ ರೆಡಿಯಾಗಿದೆ ಅಷ್ಟೇ. ಮಾಯ್ಶ್ಚರೈಸರ್, ಕಪ್ ಹಚ್ಕೊಂಡಿದ್ದೀನಿ. ಸೊ ಈ ಥರ ಇದೆ ಓವರಾಲ್ ಡ್ರೆಸ್. ಆ್ಯಂಡ್ ಇದರೊಳಗಿರುವಂಥ ಕಲರ್ಸ್ನ ನಿಮಗೆ ಪಕ್ಕ ಹಾಕಿರ್ತೀನಿ, ಯಾವ್ಯಾವ ಕಲರ್ಸ್ ಅವೈಲೇಬಲ್ ಇದೆ. ಬೈ ಚಾನ್ಸ್ ಬೇಕಿದ್ರೆ ನಿಮ್ಗಳು ಪರ್ಚೇಸ್ ಮಾಡ್ಕೋಬೋದು. ಸೊ ಈ ಥರ ಇದೆ, ತೋರಿಸೋಣ ಅಂತ